ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ. ಹೊಸದಾಗಿ ಯಾರಾದ್ರು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಸಹ ನಿಮಗೆ ನೋಟಿಫಿಕೇಷನ್ ಬರ್ತಾವ್ರಿ. ಹಾಗೆ ನನ್ನ ವೀಡಿಯೋಸಲ್ಲಿ ಏನಾರ ತಪ್ಪಿದ್ರೆ ಅದು ಸಹ ಹೇಳ್ರಿ, ನಾನು ಸರಿ ಮಾಡ್ಕೊಳೋಕ್ಕೆ ನೋಡ್ತೀನಿ. ಇದು ರೀ, ನನ್ನ ಮಗಳಿಗೆ ಒಂದಿನ ಆರಾಮಿಲ್ಲ ಅಂತ ನಾನು ರಾತ್ರಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ರೀ. ಇದು ನೆಕ್ಸ್ಟ್ ಡೇ ಇದ್ರಿ. ಅವತ್ತು ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಸಾರಿ ರೀ, ಲೇಟಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕೆಂದರೆ ಅವತ್ತು ಬಿಟ್ಟಿದ್ದ ವೀಡಿಯೋ ಈಗ ಮತ್ತೆ ಇವಾಗ ಬಿಡ್ತಿದ್ದೀನಮ್ಮ ಅಂತ ಅಂದ್ಕೋಬೇಡ್ರಿ ಯಾರು. ಯಾಕೆಂದರೆ ಸಪೋರ್ಟ್ ಮಾಡಿರಿ, ನಿಮ್ಮ ಸಪೋರ್ಟಿಂದ ನನಗೆ ಎಷ್ಟು ಅನುಕೂಲ ಆಗುತ್ತೆ. ಮಗಳಿಗೆ ಬೆಳಿಗ್ಗೆನೇ ಆರಾಮಿಲ್ಲ ಅಂತ ಹೇಳಿದ್ಲು, ಆದರೆ ನಾನು ಕಿವಿಯಾಗ ಹಾಕ್ಕೊಂಡಿಲ್ಲ ಅಂತ ಹೇಳಿದಲ್ರಿ. ಆ ದಿನ ರಾತ್ರಿ ಫುಲ್ ಜ್ವರ ಬಂತು ರೀ. ರಾತ್ರಿ ನನ್ನ ಮೈಗೆ ಹಸಿ ಬಟ್ಟೆಯಿಂದ ಒರೆಸಿದ್ದೀನಿ. ಆದರೆ ಹಸಿ ಬಟ್ಟೆಯಿಂದ ಒರೆಸಿದ್ರೆ ಕಡಿಮೆ ಆಗ್ತೈತೆ ರೀ. ಮತ್ತು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಭಾಳ ಫುಲ್ ಜ್ವರ ಆಗ್ತಿದ್ದಾವೆ. ಹಂಗಂತೇಳಿ ನಾನು ನೆಕ್ಸ್ಟ್ ಡೇ ಕಂಪಲ್ಸರಿ ಹೋಗನ್ರಿ ಬೆಳಿಗ್ಗೆ ಆಸ್ಪತ್ರೆಗೆ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದೆ. ಸರಿ ಹೋಗೋಣ ಅಂತೇಳಿ ಅವ್ರು ಮಲ್ಕೊಂಡ್ರು. ಇನ್ನು ನನ್ನ ಮಗಳಿಗೆ ಮೈ ಒರೆಸಿ ನಾನು ಮಲ್ಕೊಂಡಿದ್ದೆ. ನಾನು ಮಲ್ಕೊಂಡು ಸ್ವಲ್ಪ ಹೊತ್ತಿಗೆ ಮತ್ತೆ ಎದ್ದಿದ್ದಾಳಂತ ರೀ. ನಮ್ಮ ಯಜಮಾನ್ರು ಮತ್ತೆ ಮೈ ಒರೆಸಿ ಅವರು ಮಲ್ಕೊಂಡಾರ್ರಿ. ಆದರೆ ನಮ್ಮ ಮಕ್ಳು ರೀ ಜ್ವರ ಬಂದರೂ ಸಹ ರಾತ್ರಿ ಎದ್ದಿರಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆದರೆ ರೀ ಬಾಯಿಂದ ಮೂಗಿಂದ ಬಿಸಿ ಗಾಳಿ ಬರ್ತೈತಿ ರೀ. ಅದಕ್ಕೆ ಇನ್ನು ಮಗಳಿಗೆ ಏನು ತೊಂದರೆ ಆಗೋದಿಲ್ಲ. ಆರಾಮಿಲ್ಲ ಅಂದಾಗ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ. ಅಂದರೆ ಈ ಸರಿ ಭಾಳ ಪೂರ್ತಿಯಾಗಿ ಆರಾಮಿಲ್ದಂಗೆ ಆಗಿಬಿಟ್ಟಿದ್ದಾಳೆ. ಬೆಳಿಗ್ಗೆ ನನ್ನ ಮಗಳೇ ಫಸ್ಟ್ ಎದ್ದಿದ್ದಾಳೆ ರೀ. ಎದ್ದೇಳಕ್ಕಿಲ್ಲ, ನಾನು ಹೊರಗಡೆ ಕಸ ಬಳ್ಕೊಂಬರೋಣ ಅಂತ ಹೊರಗಡೆ ಹೋಗಿದ್ದೀನಿ. ಇನ್ನು ಅಷ್ಟರಲ್ಲಿ ತನಗೂ ಸಹ ಬ್ರಷ್ ಮಾಡಿಸಿ ಏನನ್ನ ಕೊಡೋಣ, ಹೊಟ್ಟೆ ಹಸಿವಿಗೆ. ರಾತ್ರಿ ಸಹ ಊಟ ಸರಿಗೆ ಮಾಡಿಲ್ಲ ರೀ, ಹಂಗೆ ಮಲ್ಕೊಂಬಿಟ್ಟಿದ್ಲು. ತಾನು ಬ್ರಷ್ ಮಾಡಿ ಬರೋಕ್ಕಿಲ್ಲ, ತನಗೂ ಹಾಲು ಕೊಡೋಣ ಅಂತೇಳಿ ಇನ್ನು ನಾನು ಹೊರಗಡೆ ಎಲ್ಲ ಕಸ ಬಳ್ಕೊಂಡು ತನಗೆ ಹಾಲು ಕೊಟ್ಟಿದ್ದೀನಿ ರೀ. ಇನ್ನು ಯಾವಾಗಲೂ ನಮ್ಮ ಸಣ್ಣ ಮಗಳನ್ನೂ ಬೇಗ ಎದ್ದಾಳೆ ಅಮ್ಮ, ಇವತ್ತು ಎದ್ದೇ ಇಲ್ಲ. ಇನ್ನಾದರೂ ಹಂಗೆ ಮಲ್ಕೊತಾ ಇದ್ದಾಳೆ. ಹಾಸಿಗೆ ತೆಗೆದಿದ್ರು ಸಹ ನೋಡಿ ಕಣ್ಣು ಮುಚ್ಚಿ ಮತ್ತೆ ಹಂಗೆ ಮಲ್ಕೊತಾ ಇದ್ದಾಳೆ. ಇನ್ನು ರಪ್ಪಾಜಿ ಸಹ ಎಷ್ಟು ಸರಿ ಹೇಳಿದ್ರು ಎದ್ದಿಲ್ಲ. ನನ್ನ ಹಾಸಿಗೆ ತೆಗಿಯೋಕ್ಕಿಲ್ಲ, ಮೆಲ್ಲಕ್ಕೆ ಎದ್ದುಬಿಟ್ಲು. ಇಲ್ಲಾಂದರೆ ಹಾಸಿಗೆ ತೆಗಿಯುವಾಗ ತಾನು ಏನೋ ಎದ್ದಿಲ್ಲ ಅಂದರೆ ನಾನು ಸೈಡ್ ಸರಿಸಿ ಹಂಗೆ ಚಾಪೆಯಿಂದ ನನಗೆ ಮೇಲೆ ಎತ್ತಿದ್ರೆ ಒಂದು ಸೈಡ್ ಹೋಗಿ ಮಕ್ಕಂತಾಳೆ ರೀ. ಇನ್ನು ರೊಕ್ಕಗೆ ಹಾಲು ಕೊಟ್ಟಿದ್ದು ತಾನು ನೋಡಿಲ್ಲ. ಇನ್ನು ತಾನು ನೋಡಿದಾಳೆ ಅಂದರೆ ಇನ್ನು ಕಲೆ ಬೀಳ್ತಾಳೆ. ಬ್ರಷ್ ಮಾಡಲ್ಲ, ಏನಿಲ್ಲ. ಅಮ್ಮ ನನಗೆ ಹಾಲು ಕೊಡು ಅಂತ ಹೇಳಿದಾಳೆ. ನಾನು ಆ ಕಡೆ ಮಂತಾಗ ಹೋಗಿದ್ದಾಳೆ. ಅದಕ್ಕೆ ನಾನು ಇನ್ನು ಮಗಳಿಗೆ ಹಾಲು ಕೊಟ್ಟಿದ್ದೀನಿ. ಸಾನಿಯಾ ಬಂದು ನೋಡ್ತಿದ್ದಾಳೆ ರೀ, ಏನಾಗೈತೆ ಕಾರುಣ್ಯಗೆ ಅಂತ. ಇನ್ನೊಂದು ರೀ, ನನಗೆ ರಂಗೋಲಿ ಹಾಕಕ್ಕೆ ಬರಲ್ಲ. ನಾನು ಕಲಿತಾ ಇದ್ದೀನಿ. ನನ್ನ ರಂಗೋಲಿಯಲ್ಲಿ ಏನಾರು ತಪ್ಪಿದ್ರೆ ನನಗೆ ಕ್ಷಮಿಸಿರಿ, ಕಲಿತೀನಿ. ಕಲ್ತಾದ್ಮೇಲೆ ನಂದು ಏನಾರು ತಪ್ಪಿದ್ರೆ ಅವಾಗ ಬೈರಿ, ಇನ್ನು ಇವಾಗೆ ಬೈಬೇಡ್ರಿ. ಯಾಕೆಂದರೆ ನನಗೆ ಬರಲ್ಲ. ಹಂಗೆ ನನಗೆ ಬಂದಂಗೆ ನಾನು ಹಾಕ್ತಾಯಿದ್ದೀನಿ. ಈ ರಂಗೋಲಿಯನ್ನು ನನಗೆ ಇಷ್ಟ ಆಯಿತು, ಚೆನ್ನಾಗನ್ನಿಸ್ತು. ಇವಾಗ ನೋಡಿರಿ, ಸೈಡ್ ರಂಗೋಲಿ ಹಾಕ್ತೀನಲ್ಲ, ಅವೇನೇನು ಚೆನ್ನಾಗಿ ಬಂದೇ ಇಲ್ಲ. ಒಂದೊಂದು ಥರ ಹಾಕ್ಬಿಟ್ಟಿದ್ದೀನಿ. ಅದನ್ನ ನೋಡಿ ನನಗೆ ಅನ್ನಿಸ್ತು, ಏನಿದು ಒಂದು ಸಣ್ಣದು ಒಂದು ದೊಡ್ಡದು ಬಂದಿತ್ತು, ಒಂದು ಪೂರ್ವಕ್ಕೆ ಒಂದು ಪಶ್ಚಿಮಕ್ಕೆ ಹೋಗ್ಬಿಟ್ಟೈತೆ ರೀ. ಹಂಗೆ ಆಗ್ಬಿಟ್ಟಿನಿ ಸೈಡು. ನನ್ನ ಮಗಳು ದೊಡ್ಡ ಮಗಳನ್ನ ಚೆನ್ನಾಗಿ ಆಗ್ತಾಳೆ ರೀ, ನನಗೆ ಬರೋದೇ ಇಲ್ಲ. ತನ್ನ ಕೈ ಎಷ್ಟು ಜಲ್ದಿ ಗರ್ರ ಅಂತ ತಿರುಗ್ತೈತೆ ರೀ, ನನ್ನ ಕೈ ತಿರುಗೋದೇ ಇಲ್ಲ. ಸ್ಟ್ರಕ್ ಆಗಿಬಿಡ್ತೈತಿ. ನಾನು ಯಾಕೆ ಮುಂದೆ ಕಳಿಸಿದ್ರೆ ಹೋಗ್ತೈತೆ. ನನ್ನ ಮಗಳಿಲ್ಲ ರೀ, ರಂಗೋಲಿ ಇಟ್ಕೊಳಕ್ಕಿಲ್ಲ. ಅಷ್ಟು ಕೈ ಮಾತ್ರ ಎಲ್ಲಿ ನಿಂತ್ಕೊಳಲ್ಲ, ಸರ್ರ ಅಂತ ಹೋಗ್ಬಿಡ್ತೈತೆ ನಮ್ಮ ಕಾರುಣ್ಯದು. ಅಷ್ಟು ಚೆನ್ನಾಗಿ ಆಗ್ತಾಳೆ. ಇನ್ನು ರಂಗೋಲಿ ಹಾಕಿ ನಾವು ಒಳಗಡೆ ಕಸ ಬಳಿತೀನಿ. ನಮ್ಮ ಮನೆಗೆ ಎಷ್ಟು ಸರಿ ಕಸ ಬಳಿದ್ರೂ ವೇಸ್ಟೇ ರೀ. ಯಾಕೆಂದರೆ ಅಲ್ಲೇ ಕೂತ್ಕೊಂತೀವಿ, ಅಲ್ಲೇ ಉಣ್ತೀವಿ. ಇನ್ನು ನನ್ನ ಮಕ್ಳು ಇದ್ದಾರಲ್ರಿ, ತಗೊಂಬಂದ್ರೆ ಅದು ಚೆಲ್ಲಿದ್ರಿ, ಇದು ಹಾಕಿದ್ರು ಅಂತ ಇವೇ ಮಾಡ್ತಾ ಇರ್ತಾರೆ. ಆದರೂ ಬೆಳಿಗ್ಗೆ ಎದ್ದೇಳಕ್ಕಿಲ್ಲ, ಕಸ ಬಳಿಲೇಬೇಕಲ್ಲ, ಅದಕ್ಕೆ ಬಳಿತಾ ಇದ್ದೀನಿ. ಫಸ್ಟಿಗೆ ಆದರೆ ರೀ ನಾನು ಲೇಟಾಗಿ ಕಸ ಬಳ್ಕೊತಾ ಇದ್ದೆ. ಈ ನನ್ನ ಮಕ್ಳು ದೊಡ್ಡವರಾಗಿರೋ ಸಲುವಾಗಿ ಸ್ವಲ್ಪ ಬೆಳಿಗ್ಗೆನೇ ಹೊರಗಡೆನೂ ಒಳಗಡೆನೂ ಕಸ ಬಳಿತಿದ್ದೀನಿ. ಆವಾಗ ಮುಂಚಿತವಾಗಿ ಅಂದರೆ ರೀ ಮಧ್ಯಾಹ್ನ ಅಲ್ಲ ರೀ, ಬೆಳಿಗ್ಗೆ 10 ಗಂಟೆಗೆ ಹಂಗೆ ಹೊರಗಡೆ ಕಸ ಬಳ್ಕೊತಾ ಇದ್ದೆ. ಇನ್ನು ಎಲ್ಲರೂ ನಾನು ಹಿಂಗೆ ನೋಡ್ತಿದ್ರು. ಆದರೆ ನೋಡೋರಿಗೆ ಏನು ಬಿಡು, ನನ್ನ ಕೆಲಸ ನಾನು ಮಾಡ್ಕೊತಿದ್ದೀನಲ್ಲ ಅಂತ ನಾನು ಮಾಡ್ಕೊತಾ ಇದ್ದೆ. ಇನ್ನು ಇವಾಗ ನನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ. ಅದಕ್ಕೆ ನಾನು ಹೊರಗಡೆನೂ ಕಸ ಬಳ್ಕೊಂಡು ರಂಗೋಲಿ ಹಾಕ್ತಿದ್ದೀನಿ. ಫಸ್ಟಿಗೆ ನಾನು ರಂಗೋಲಿ ಸಹ ಹಾಕ್ತಾ ಇದ್ದಲ್ಲ ರೀ, ಈಗೀಗ ಹಾಕ್ತಾಯಿದ್ದೀನಿ. ಈಗಲೂ ನಾನು ರಂಗೋಲಿ ಹಾಕೋಕ್ಕೆ ಕಾರಣ ಏನಂದರೆ ರೀ, ನಮ್ಮ ದೊಡ್ಡ ಮಗಳು ನಾನು ಹಾಕಿದರೆ ಅಟ್ಲೀಸ್ಟ್ ನನ್ನ ಮಗಳಿಗೆ ಇಂಟ್ರೆಸ್ಟ್ ಬರ್ತಿತ್ತಲ್ಲ ಅಂತ. ಯಾಕೆಂದರೆ ನಾನು ದೊಡ್ಡ ಮಗಳೇ ಫಸ್ಟು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನು ತನಗೆ ಇಂಟ್ರೆಸ್ಟ್ ಇದೆ ಅಲ್ಲ, ಇನ್ನು ನಾನು ಹಾಕಿದ್ರೂ ಅದನ್ನು ನೋಡಿ ಆದರೂ ಮಾಡ್ತಾಳ ಅಂತ ನಾನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇಲ್ಲಾಂದರೆ ನಾನು ಅಂಥವೆಲ್ಲ ಮಾಡೋದಿಲ್ಲ. ಯಾಕಂದರೆ ನಮ್ಮ ಅತ್ತೆಯವ್ರ ಮನೆಯಾಗೂ ನಾನು ಹಾಕೇ ಇಲ್ಲ ರೀ. ಇವಾಗೂ ನಾನು ಹಾಕೇ ಇಲ್ಲ. ನಮ್ಮ ಕಾರಣ ಸಲುವಾಗಿ ಹಾಕ್ತಾಯಿದ್ದೀನಿ. ನಮ್ಮ ಯಜಮಾನ್ರು ನೋಡಿರಿ, ಸಣ್ಣ ಹುಡುಗರು ಮಾಡ್ದಂಗೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಕಡೆ ಬಂದು ವಿ ಶೇಪಲ್ಲಿ ತೋರಿಸ್ತಿದ್ದಾರೆ ಕ್ಯಾಮ್ರಾಗೆ. ಏನು ರೀ ಅಂದರೆ ವಿಕ್ಟೋರಿ ಅಂದರೆ ಯಾರಿಗೆ ವಿಕ್ಟೋರಿ ಅಂದರೆ ಫೋನಿಗೆ ವಿಕ್ಟೋರಿ ಅಂತೇಳಿ ವಿಕ್ಟೋರಿ ಥರ ವಿ ಶೇಪಲ್ಲಿ ಅವ್ರು 2 ಬೆರಳು ತೋರಿಸ್ತಾ ಇದ್ದಾರೆ ರೀ. ನಿಮಗೂ ಸಹ ವಿಕ್ಟೋರಿ, ನಮಗೆ ಸಹ ವಿಕ್ಟೋರಿ ಅಂತ. ಇಲ್ಲಿ ನೋಡಿರಿ, ನಾನು ನೀರು ಬೆರೆಸ್ಕೊಂಡಿದ್ದೀನಿ. ಇವಾಗ ನನ್ನ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು. ದೊಡ್ಡ ಮಗಳನ್ನ ಫಸ್ಟ್ ಮಾಡ್ಸೋಣಂದರೆ ಸಣ್ಣ ಮಗಳಿಲ್ಲಮ್ಮ, ಫಸ್ಟ್ ನನಗೆ ಮಾಡಿಸು, ನಾನೇ ಮಾಡಿಕೊಂಡು ಹೋಗ್ತೀನಿ ಅಂದರೆ ಸರಿ ಅಂತ ಇನ್ನು ಆಯಮ್ಮಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ರೀ. ಇನ್ನು ದೊಡ್ಡ ಮಗಳಿಗೆ ಆದರೆ ರೀ ಜ್ವರ ಬರ್ತಾಯಿದ್ದಾವೆ, ನನಗೆ ಬೇಡ ಅಂತ ಹೇಳ್ತಿದ್ದಾಳೆ. ಇನ್ನು ಮಾಡಿಸಿಲ್ಲ ಅಂದರೆ ರೀ ಅವರು ಫ್ರೆಶ್ಶೇ ಇರೋದಿಲ್ಲ ರೀ. ಇನ್ನು ಅವ್ರ ಮುಖ ಎಲ್ಲ
ಬಾಡ್ಕೊಂಡೇ ಹೋಗ್ತೈತೆ. ಸ್ವಲ್ಪ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಫ್ರೆಶ್ನೆಸ್ ಅನಿಸುತ್ತೆ. ನೀವೇ ನೋಡಿರಿ ಫಸ್ಟ್ ನಮ್ಮ ಕಾರುಣ್ಯ ಇದ್ದಾಗ ಮುಖ ಹೆಂಗಿತ್ತು ಇವಾಗ ಹೆಂಗೈತಂತ. ಇನ್ನು ಅವ್ರಿಗೆ ಸ್ನಾನ ಮಾಡ್ಸೋಕ್ಕಿಲ್ಲ ರೀ, ನಾನು ಅವಾಗೆ ಬ್ರಷ್ ಮಾಡಿದ್ದಲ್ಲ. ಇನ್ನು ನಾನೇನು ಸ್ನಾನ ಏನು ಮಾಡಿಲ್ಲ ರೀ. ಫಸ್ಟ್ ಆಸ್ಪತ್ರೆಗೆ ಹೋಗಿ ಬರೋಣ ಅಂತ ನಮ್ಮ ಯಜಮಾನ್ರು 2-3 ಸಾರಿ ಹೇಳಿದ್ದಾರೆ. ಇನ್ನು ನಾನು ಅವ್ರು ಹೇಳಿದಾಗ ಸಹ ನಾನು ಹಂಗೆ ಕೂತ್ಕೊಂಡಿನಿ ಅಂದರೆ ಅವ್ರನ್ನ ಬೇಜಾರಾಗ್ಬಿಡ್ತಾರೆ. ಇನ್ನು ನನ್ನ ಮಗಳಿಗೆ ಸಹ ಇನ್ನು ಜ್ವರ ಜಾಸ್ತಿ ಆಗಿಬಿಡ್ತೈತೆ. ಅದಕ್ಕೆ ಇದ್ರೆ ಇರೋಣ, ನಾನು ಬಂದು ಜಡೆ ಹಾಕ್ಕೊಳ್ಳೋಣ ಅಂತ ಹಂಗೆ ಹೋಗ್ತಿದ್ದೀನಿ. ಮದುವೆ ಆಗ್ಲಾರ ಮುಂಚೆ ಜಡೆ ಹಾಕ್ಯಲಾರ ಎಲ್ಲಿಗೆ ಹೋಗ್ತಾ ಇದ್ದಿಲ್ಲ. ಯಾಕೆಂದರೆ ಅವಾಗ ಅಯ್ಯೋ ಯಾರು ನೋಡ್ತಾರೇನೋ, ಯಾರು ಏನಂತಾರೇನೋ ಅನ್ಕೊಂತಿದ್ವಿ. ಇವಾಗ ರೀ ಯಾರನ್ನ ಏನನ್ನ ಅನ್ಕಲಿ, ಫಸ್ಟು ಮನೆಗಳ ಕೆಲಸ ಮುಗಿದ್ರೆ ಸಾಕಪ್ಪ, ಮಕ್ಕಳು ಆರಾಮಾಗಿದ್ದರೆ ಸಾಕು, ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸಾಕು, ಮನೆಗಳ ಕೆಲಸ ಮುಗಿದ್ರೆ ಸಾಕು, ಗಂಡನ ಹೊಟ್ಟೆ ತುಂಬ ಊಟ ನೀಡಿದರೆ ಸಾಕು, ಬರೀ ಇದೇ ಅನ್ಕೊಂಡ್ರಾಗ ಇದೇ ಮಾಡಿದ್ರಾಗೆ ಜೀವನ ಸರೋಗತೈತೆ ರೀ. ಹೆಣ್ಮಕ್ಳು ಫಸ್ಟಿಗೆ ಒಂದು ಕೂದಲ ಎದ್ದೈತಂದ್ರೆ ಮನೆಗೆ ಹೋಗಿ ಇನ್ನೊಂದ್ಸಲ ನೀಟಾಗಿ ಬಾಚ್ಕೊಂಡು ಹೊರಗಡೆ ಹೋಗ್ತಿದ್ರು. ಇವಾಗ ಮದುವೆ ಆದಮೇಲೆ ನೋಡ್ಬೇಕು ರೀ, ತಲೆ ಮೇಲೆ ಒಂದು ತುರ್ಬ ಗರ್ರ ಅಂತ ತಿರುಗಿರ್ತೈತೆ. ಇಲ್ಲಿ ನನ್ನ ಮಗಳಿಗೆ ಹಿಂಗೆ ತೋರಿಸ್ಕೊಳಕ್ಕೆ ಆಸ್ಪತ್ರೆಗೆ ಬಂದಿದ್ದೀನಿ ರೀ. ಎಷ್ಟೊತ್ತನ ಸಾರ್ ಬಂದೇ ಇಲ್ಲ. ಕಾದು ಇನ್ನು ಕೂತ್ಕೊಂಡಿವಿ. ಎಷ್ಟೊತ್ತಾದರೂ ಮತ್ತೆ ಮನೆಗೆ ಹೋದ್ರು ಮತ್ತೆ ಬರಲೇಬೇಕಲ್ಲ ಅಂತ ಅವ್ರು ಬೇರೆ ಕಡೆ ಪೇಷಂಟ್ ನೋಡೋಕೆ ಹೋಗಿದ್ದಾರಂತೆ. ಸರಿ ಅಂತ ಇನ್ನು ಬಂದು ಬ್ಲಡ್ ಟೆಸ್ಟಿಗೆ ಕೊಟ್ಟು ಮತ್ತೆ ನಾನು ಟಿಫಿನ್ ಮಾಡಿ ಬರ್ತೀನಂತ ಮತ್ತೆ ಸರ್ ಮನೆಗೆ ಹೋಗಿದ್ದಾರೆ ರೀ. ಅವ್ರ ಮನೆ ಅಲ್ಲೇ ಸೈಡ್ ಬಾಜುನೇ ಇದೆ, ಹೋಗಿದ್ದಾರೆ. ಇನ್ನು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬರೋಕ್ಕಿಲ್ಲ, ಸ್ವಲ್ಪ ಟೋಟಲ್ ಕೌಂಟು ಬ್ಲಡ್ಡೂ ಕಡಿಮೆ ಐತಮ್ಮ, ಇನ್ನೊಂದು ಸರಿ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಇವಾಗ ಸದ್ಯಕ್ಕೆ ಈ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಈ ಟ್ಯಾಬ್ಲೆಟ್ಸ್ ಹಾಕಿ ಒಂದಿನ ಬಿಟ್ಟು ಬರ್ರಿ ಅಂತ ಹೇಳಿದ್ರು. ಸರಿ ರೀ ಸರ್ ಅಂತ ಹೇಳಿದ್ವಿ. ಇನ್ನು ನನ್ನ ಮಗಳಿಗೆ ನೆಬ್ಲೈಸರ್ ಇಟ್ರಿ, ಆ ನೆಬ್ಲೈಸರ್ ಇಟ್ಕೊಂಡು ಮನೆಗೆ ಬರುವಾಗ ಇಡ್ಲಿ ತೊಗೊಂಡು ಬಂದೀವಿ ರೀ. ಅಲ್ಲಿ ಉಡುಪಿನೋ ಸಮಥಿಂಗ್ ಏನೋ ಹೋಟೆಲ್ ಹೆಸರು ಇದೆ ರೀ. ಅಲ್ಲಿ ಇಡ್ಲಿ ಚೆನ್ನಾಗಿರ್ತೈತಂತೆ, ಇಡ್ಲಿ ಅಲ್ಲ ಸಾಂಬಾರು ಚೆನ್ನಾಗಿರ್ತೈತಂತೆ. ನನಗೆ ಬಂದುಬಿಟ್ರೆ ರೇಣುಕಾ ಹೋಟ್ಲಗಳ ಸಾಂಬಾರೇ ಇಡ್ಲಿನೇ ಇಷ್ಟ. ಆದರೆ ನಮ್ಮ ಯಜಮಾನ್ರು ಇಲ್ಲ ಇಲ್ಲಿ ಚೆನ್ನಾಗಿರ್ತೈತೆ ಒಂದ್ಸರಿ ಟ್ರೈ ಮಾಡಿ ನೋಡು ಅಂತಂದರೆ ಸರಿ ಅಂತ ನೋಡೋಣ ಅಂತ ತೊಗೊಂಡು ಬಂದಿದ್ದೀವಿ. ಇನ್ನು ನನ್ನ ಮಗಳು ಅದ್ರಾಗ ಏನೋ ಕೇಕ್ ಇದೆ ಅಂತ ಅನ್ಕೊಂಡಿದ್ದಾಳೆ. ಯಾರೋ ದೊಡ್ಡ ಮಗಳು ರೀ. ಇಲ್ಲಮ್ಮ ನನಗೆ ಅಪ್ಪಾಜಿ ಕೇಕ್ ಕೊಡಿಸಿದ್ದಾರೆ, ನಾನಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಡೆಲ್ಲ, ಅದಕ್ಕೆ ನನಗೆ ಕೇಕ್ ತಂದಿದ್ದಾರೆ ಅಂತ ನನ್ನ ಮನೆಗೆ ಬಂದಾಗ ಹೇಳಿದ್ದೀನಿ ರೀ. ಇಲ್ಲಮ್ಮ ಅದು ಕೇಕಲ್ಲ ಇಡ್ಲಿ ಐತೆ ಅದ್ರಾಗ ಅಂದಿದ್ದ ಸಲುವಾಗಿ ನಾನು ಅಳ್ಕೊಂತ ಕುಂತಿದ್ದಾಳೆ ನನಗೆ ಇಡ್ಲಿ ಬೇಡ ಅಂತ. ಇನ್ನು ಇಡ್ಲಿ ತಿನ್ನಿಸಿ ಟ್ಯಾಬ್ಲೆಟ್ ಹಾಕೋಣ ಅನ್ಕೊಂಡ್ರೆ ಮತ್ತೆ ಇಡ್ಲಿ ತಿನ್ನಿಸಾದ್ಮೇಲೆ ವಾಂತಿ ಮಾಡ್ಕೊತಾರೆ. ಅದಕ್ಕೆ ಫಸ್ಟೇ ಟ್ಯಾಬ್ಲೆಟ್ ಹಾಕೋಣ ಅಂದರೆ ಇನ್ನು ಇಲ್ಲಿ ನನ್ನ ಮಗಳು ಅಳ್ತಾನೆ ಇದ್ದಾಳೆ. ನಮ್ಮ ಯಜಮಾನ್ರು ನೀಟಾಗಿ ನಿಧಾನವಾಗಿ ಹೇಳ್ತಾ ಇದ್ದಾರೆ, ಇನ್ನು ತಾನು ಬರೋಕ್ಕೆ ರೆಡಿ ಇಲ್ಲ. ಹಂಗೆ ಹೇಳಿದ್ರೆ ಅವ್ರು ಕೇಳೋದಿಲ್ಲ ರೀ, ನಮ್ಮ ಭಾಷೆದಾಗ ಹೇಳ್ಬೇಕು, ಅವಾಗ ಬೇಗ ನೀಟಾಗಿ ಕೇಳ್ತಾರೆ. ಇನ್ನು ಬಾಮ್ಮ ಟಾನಿಕ್ ಹಾಕ್ತೀನಿ ಅಂದರೆ ಇಲ್ಲ ಬೇಡಮ್ಮ ನನಗೆ ಸಿರಪ್ ಹಾಕು ಅಂದ್ಲು. ಓಕೆ ಬಾಮ್ಮ ಸಿರಪ್ ಹಾಕ್ತೀನಿ ಅಂದರೆ ಇಲ್ಲಮ್ಮ ನನಗೆ ಬೇಡ, ಇನ್ನು ನಾನು ಆರಾಮಿದ್ದೀನಿ, ನನಗೆ ಆರಾಮಿಲ್ಲ ಅಂದರೆ ನಾನು ಬಂದು ಹಾಕ್ಸ್ಕೊತೀನಿ ಅಂತ ನನ್ನ ಮಗಳು ರೀ. 1-2 ಸಲ ಗದರ್ಸೋಕ್ಕೆಲ್ಲ ಬಂದಿಲ್ಲ ರೀ, ಇನ್ನೊಂದು ಸರಿ ರಂಸಕ್ಕೆಲ್ಲ ಬಂದುಬಿಟ್ಲು. ಮಕ್ಳಿಗೆ ನಾವು ಗದರಿಸಿ ಹೇಳಿದ್ರೆ ಅವ್ರು ನಮ್ಮನ್ನು ಬೈಕಂತಾರೆ, ನಮ್ಮ ಮೇಲೆ ದ್ವೇಷ ಇಟ್ಕೊಂತಾರೆ ಅಂತ ಹೇಳ್ತಾರೆ. ನಿಜಾನೇ ರೀ, ಆದರೆ ಯಾವಾಗಲೂ ನಿಮ್ಮಳವಾಗಿ ಸಮಾಧಾನವಾಗಿ ಇರೋಕ್ಕಾಗೋದಿಲ್ಲ ಅಲ್ಲ ರೀ. ಈ ಮಕ್ಳು ಮಾಡೋದು ನೋಡಿ ತಲೆ ಬಿಸಿನೇ ಆಗ್ಬಿಡ್ತೈತೆ. ಆ ತಣ್ಣಗಾಗೋಷ್ಟರಲ್ಲಿ ನನ್ನ ಮಕ್ಕಳು ಎಲ್ಲ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡೇ ಬಿಟ್ಟಿರ್ತಾರೆ. ತಣ್ಣಗಾದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ, ಬಿಸಿ ಇದ್ದಾಗೆ ನಾವೇ ಕಂಟ್ರೋಲ್ ಮಾಡ್ಕೊಂಡು ತಣ್ಣಗೆ ಮಾಡ್ಕೋಬೇಕು ಅಂತ ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತಾರೆ. ಎಲ್ಲ ಹೇಳ್ತಾರೆ ನಿಮ್ಮ ಯಜಮಾನ್ರು ಅಂತ ಅನ್ಕೋಬೇಡ್ರಿ, ನಿಜವಾಗ್ಲೂ ಅವರೆಲ್ಲನೂ ಹೇಳ್ತಾರೆ. ಯಾಕೆಂದರೆ ರೀ ಅವ್ರನ್ನ ಯಾರನ್ನ ಬೈದರೆ ನನಗೆ ಇಷ್ಟ ಆಗಲ್ಲ, ಇನ್ನೊಂದು ನನ್ನ ಇನ್ನೊಬ್ರು ಯಾರನ್ನ ಬೈದಾರಂದ್ರೆ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗೋದಿಲ್ಲ, ಅಷ್ಟಿಷ್ಟ ನಾನಂದರೆ ಅವರಿಗೆ. ಇಲ್ಲಿ ಇವಾಗ ಇಡ್ಲಿ ತೆಗಿತಿದ್ದೀನಿ ರೀ, ನನ್ನ ದೊಡ್ಡ ಮಗಳು ಅಳ್ತಾ ಇದ್ದಾಳೆ ನನಗೆ ಬೇಡ ಅಂತ. ಅಲ್ಲಿಗೆ ನಾನು 2 ಇಡ್ಲಿ ಹಾಕಿದ್ದೀನಿ, 2 ತಿನ್ನಮ್ಮ ಸಾಕು ಅಂತ. ಆ 2 ಇಡ್ಲಿಗೆ ಸಹ ಅಳ್ತಾ ಇದ್ದಾಳಮ್ಮ, ನನಗೆ ಬೇಡ ನನಗೆ ಒಂದೇ ಇಡ್ಲಿ ಹಾಕು ಅಂತ. ಇಲ್ಲಳಮ್ಮ ತಿನ್ನಮ್ಮ ಹೊಟ್ಟೆ ತುಂಬ ತಿನ್ನು ಅಂತ. ಯಾಕೆಂದರೆ ಮತ್ತೆ ಈಗ ಮಧ್ಯಾಹ್ನ ರೀ, ಅದನ್ನು ಮಧ್ಯಾಹ್ನ ಉಣ್ತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ. ಇನ್ನು ನಮ್ಮ ಕಾರಣ ತೂಕ ಬಂದುಬಿಟ್ರಿ 14 kg 900 ಗ್ರಾಮ್ ಇದ್ದಾಳೆ. ಆದರೆ ಈ ಏಜ್ಗೆ 16 kg ಇರಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ರೀ, ಸರ್ ಹೇಳಿದ್ದಾರೆ. ಆದರೆ ನನ್ನ ಮಗಳು 14 kg 900 ಗ್ರಾಮ್ ಇದ್ದಾಳೆ. ಯಾಕೆ ಅಂತ ನಾನು ಅಂದ್ಕೊಂಡೆ, ಆಮೇಲೆ ನೆನಪು ಬಂತು ಮಗಳಿಗೆ ಜ್ವರ ಬಂದಿತ್ತಲ್ಲ ಅದಕ್ಕೆ ಕಡಿಮೆ ಆಗೈತೆ ವೇಟ್ ಅಂತ. ಯಾಕೆಂದರೆ ರೀ ಜ್ವರ ಬಂದರೆ ಅವ್ರಿಗೆ ಇಮ್ಯುನಿಟಿ ಪವರ್ ಎಲ್ಲ ಕಡಿಮೆ ಆಗಿಬಿಡ್ತೈತೆ. ಅವ್ರು ಊಟ ಗೀಟ ಮಾಡಿ ಚೆನ್ನಾಗಿದ್ದರೆ ಅಷ್ಟೇನು ಅನಿಸಲ್ಲ, ಅವ್ರು ಫಾಸ್ಟಿಂಗ್ ಇದ್ದರೆ ರೀ ಇವೆಲ್ಲ ಆಗ್ತಾವೆ. ನಾವಾದರೆ ಫಾಸ್ಟಿಂಗ್ ಅಲ್ಲ ರೀ, 1-2 ಹೊತ್ತು ಊಟ ಬಿಟ್ರೂ ಜಲ್ದಿ ಕಡಿಮೆ ಆಗೋಲ್ಲ. ಬಿಡಪ್ಪ ಕಡಿಮೆನೇ ಆಗೋದಿಲ್ಲ ಅಂತೇಳಿ ನಾವು ಎಷ್ಟು ದಿನ ಬಿಟ್ಟಿರ್ತೀವಿ ಅದಕ್ಕೆ ಡಬಲ್ ಉಂಡು ನಾವು ಹೊಟ್ಟೆ ಮತ್ತು ನಮ್ಮ ದೇಹ ಎಲ್ಲ ಬೆಳೆಸ್ಕೊಂಬಿಡ್ತೀವಿ. ನಮ್ಮ ಮಕ್ಕಳಿಗೆ ಉಣ್ರಿ ಅಂದರೆ ಉಣ್ಣೋದೇ ಇಲ್ಲ. ಆ ಏಜಾಗ ನಮಗೆ ಇಡ್ಲಿ ತರೋರೇ ಇದ್ದಿಲ್ಲ. ಇವರಿಗೆಲ್ಲ ತಂದು ಮುಂದೆ ಇಟ್ರಿಗೂ ಇವ್ರು ಬೇಡಪ್ಪ ನಮಗೆ ಅಂತ ಹೇಳ್ತಾನೆ. ಇನ್ನು ಅಲ್ಲಿಗೆ ಸಾಂಬಾರು ಚೆನ್ನಾಗೈತೆ ನೋಡಮ್ಮ ಸಪ್ಪಗೈತೆ ತಿನ್ನಮ್ಮ ಅಂತಂದರೆ ನೋಡ್ತಾ ಇದ್ದಾಳೆ ರೀ. ಇನ್ನು ತಿನ್ನುವಾಗ ನನಗೂ ಇಡ್ಲಿ ತಿನ್ಬೇಕು ಅನಿಸ್ತು ರೀ. ಯಾಕೆಂದರೆ ಇಡ್ಲಿ ತಿನ್ನಬೇಕು ಅಂತ ಅನಿಸಿಲ್ಲ ರೀ, ಎಷ್ಟೊತ್ತಾದರೂ ನಾನು ತಿಂತೀನಿ. ಯಾಕೆಂದರೆ ನನಗೆ ಇಡ್ಲಿ ಇಷ್ಟ, ಅದನ್ನು ಹೋಟ್ಲಾಗ ಮಾಡಿದ್ದು ಸಾಂಬಾರು ಅಂದರೆ ಇಷ್ಟ. ಇದರಲ್ಲಿ ಬಂದುಬಿಟ್ಟು ಇಲ್ಲಿ ನಾನು ಉಣ್ತಿದ್ದೀನಲ್ಲ ರೀ, ಈ ಸಾಂಬಾರನ್ನು ರೇಣುಕಾ ಹೋಟೆಲ್ಗಿನ ಭಾಳ ಟೇಸ್ಟಿಯಾಗಿದೆ. ಅಂದರೆ ರೇಣುಕಾ ಹೋಟ್ಲಲ್ಲಿ 35 ರೂಪಾಯಿ ಪ್ಲೇಟ್ ಇಡ್ಲಿ ರೀ. ಅದೇ ಇವಾಗ ನಾವು ತೊಗೊಂಡಿದ್ದೀವಲ್ಲ ರೀ, ಆ ಹೋಟ್ಲಲ್ಲಿ ಬಂದುಬಿಟ್ಟು 45 ರೂಪಾಯಿ ಪ್ಲೇಟ್ ಇಡ್ಲಿ ರೀ. ಅಲ್ಲಿಗೆ 10 ರೂಪಾಯಿ ಡಿಫ್ರೆನ್ಸು. ಆದರೆ ಅವ್ರು ಪೇಪರಾಗಿ ಕಟ್ಟಿ ಕೊಡ್ತಾರೆ ರೀ, ಇವ್ರು ಬಾಕ್ಸಾಗಿ ಕಟ್ಟಿ ಕೊಡ್ತಾರೆ. ಇದ್ರದ್ದೇ ಚಾರ್ಜ್ ಅನ್ಸ್ತೈತೆ ನನಗೆ. ಇನ್ನು ನಮ್ಮ ಯಜಮಾನ್ರಿಗೆ ಕರೆದ್ರಿ, ಎದ್ದಳ್ರಿ ನೀವೂ ಇಡ್ಲಿ ತಿನ್ನಿರಿ,
ಸ್ವಲ್ಪ ನನ್ನ ಜೊತೆಗೆ ಅಂದರೆ ಇಲ್ಲ ಬೇಡ ಬೇಡ ಅಂತಂದರು. ಇಲ್ಲ ರೀ ನಿಮ್ಮನ್ನ ಈ ಮುಂದೆ ಇಟ್ಕೊಂಡು ನನಗೆ ತಿನ್ನೋಕ್ಕಾಗೋದಿಲ್ಲ, ನನಗೆ ಹೋಗೋದು ಇಲ್ಲ ಇಡ್ಲಿ ಅಂದರೆ, ಇಲ್ಲ ಓಡಿ ಓಡಿ ಬ್ಯಾಟಿಂಗ್ ಮಾಡು ಹಂಗಾದ್ರೆ ನಾನು ಹೊರಗೆ ಹೋಗ್ತೀನಿ ನೋಡು ಅಂತ ಹೇಳಿದ್ರಿ. ಇಲ್ಲ ಪರವಾಗಿಲ್ಲ ಇರ್ರಿ ಸ್ವಲ್ಪ ಒಂದು ತುತ್ತನ ಇಟ್ಕೊರಿ ಬಾಯಾಗ ಅಂತ ಎಷ್ಟು ತುತ್ತನ ಕರೆದಿರಿ. ಅವ್ರು ಇಟ್ಕೊಂಡೇ ಇಲ್ಲ. ಅವ್ರು ಇಟ್ಕೊಂಡವ್ರಿಗೆ ನಾನು ಬಿಡೋದಿಲ್ಲ, ಆದರೆ ಇಡ್ಲಿ ಅಲ್ಲ ಇನ್ನು ಬೇಡ ಬಿಡು ಅವ್ರು ಏನು ಬೇಡ ಅಂತ ಹೇಳ್ತಿದ್ದಾರೆ ಅಂತ ಸುಮ್ಮನೆ ತಿಂತಾಯಿದ್ದೀನಿ ರೀ. ಇಲ್ಲಿ ನೋಡಿರಿ ಇಡ್ಲಿ ಯಾರು ತಿಂತಿದ್ರಿ ರೀ, ನನಗೂ ಇನ್ನೊಂದು ಇಡ್ಲಿ ಹಾಕ್ತಾರೆ ಏನಂತ ಕಾಯ್ಕೊಂತ ಇರ್ತೀನಿ. ಅಷ್ಟರಲ್ಲಿ ನಮ್ಮ ಕಾರುಣ್ಯ ಅಮ್ಮ ಒಂದು ಇಡ್ಲಿ ತಗಮ್ಮ ನನಗೆ ಬೇಡ ಬೇಡ ಅಂತ ಹೇಳ್ತಿದ್ದಾಳೆ. ಇಲ್ಲಮ್ಮ ಬೇಡ ಉಣು ಮತ್ತು ಮಧ್ಯಾಹ್ನವರೆಗೆ ಊಟ ಇಲ್ಲ ಅಂದರೆ, ಇಲ್ಲಮ್ಮ ನನಗೆ ಬೇಡ ನಿಮ್ಮ ಪ್ಲೇಟ್ ಕೊಡಮ್ಮ ನನಗೆ ಒಂದೇ ಇಡ್ಲಿ ಸಾಕು ಅಂತ ಹೇಳ್ತಿದ್ದಾಳೆ. ಯಾಕೆಮ್ಮ ನನ್ನ ಪ್ಲೇಟ್ ತೊಗೊಂಡು ಅಂದರೆ, ಇಲ್ಲಮ್ಮ ನಿಮ್ಮ ಪ್ಲೇಟಾಗಿ ಸಾಂಬಾರು ಜಾಸ್ತಿ ಹಾಕಿರಲ್ಲ ಅದಕ್ಕೆ ನಾನು ತೊಗೊಂಡಿದ್ದೀನಿ ಅಂತ ಹೇಳಿದ್ರಿ. ತಿಂತ ಅದೊಂದು ಇಡ್ಲಿ ತಿನ್ನಿರಿ, ಇನ್ನು ಉಳಿದಿದ್ದೆಲ್ಲ ಹಂಗೆ ಉಳಿಸ್ಬಿಟ್ಟಾಳ. ಇನ್ನು ನಾನು ಇನ್ನೊಂದು ರೌಂಡ್ ಹಾಕ್ಕೊಂಬರ್ತಿದ್ದೀನಿ ರೀ. ಉಳಿಸಿದ್ದೆಲ್ಲ ತಿಂತಿದ್ದೀನಿ. ದುಡ್ಡಿಟ್ಟು ತಂದಿದ್ದೆಲ್ಲ ಮನೆಗಾದರೂ ಒಂದು ಇಡ್ಲಿ ವೇಸ್ಟ್ ಆದರೂ ಪರವಾಗಿಲ್ಲ ಅನ್ಕೊತೀವಿ, ಆದರೆ ಹೋಟ್ಲಿಂದ ದುಡ್ಡಿಟ್ಟು ತಂದಿದ್ದಾದರೆ ಸ್ವಲ್ಪ ಬಿಡ್ಸೋಕ್ಕೂ ಮನಸ್ಸು ಒಪ್ಪೋದಿಲ್ಲ. ಯಾಕೆಂದರೆ ನೋಡಿರಿ ಒಂದೊಂದು ಪ್ಲೇಟ್ 45 ರೂಪಾಯಿ ಅಂದರೆ 2 ಪ್ಲೇಟ್ ತಂದಿದ್ದಾರೆ. 90 ರೂಪಾಯಿ ಆಯ್ತು ರೀ, ಯಾರು ತಿಂದಿಲ್ಲ ಉಂಡಿಲ್ಲ. ಅದೇ 90 ರೂಪಾಯಲ್ಲಿ ಮನೆಯಲ್ಲಿ ಆದರೆ ಇಡ್ಲಿನೇ ಆಗ್ತಿತ್ತು. ಅನಿವಾರ್ಯ, ಮತ್ತೇನು ಮಾಡೋಕ್ಕಾಗೋದಿಲ್ಲ. ಈ ಕಡೆ ಮನೆ ಕೆಲಸ ಆಗಬೇಕು, ಮಕ್ಕಳಿಗೆ ಆರಾಮು ಆಗಬೇಕು, ನಾವು ಕೆಲ್ಸಕ್ಕೆ ಹೋಗಿನೂ ನಾವು ಕೆಲಸ ಮಾಡ್ಕೊಂಡು ಮನೆಗೆ ಬರಬೇಕಂದ್ರೆ ಕಷ್ಟ ಆಗ್ತೈತೆ. ಇಲ್ಲಿ ನೋಡಿರಿ ನಮ್ಮ ಮಗಳದ್ದು ಬ್ಲಡ್ ರಿಪೋರ್ಟ್ ತೋರಿಸ್ತಿದ್ದೀನಿ. ಬ್ಲಡ್ ರಿಪೋರ್ಟಲ್ಲಿ ರಕ್ತ ಮತ್ತು ಟೋಟಲ್ ಕೌಂಟು ಜಾಸ್ತಿ ಐತೆ, ಇನ್ಫೆಕ್ಷನ್ನು ಇದೆ ಅಂತ ತೋರಿಸಿದ್ದಾರೆ. ಇನ್ನು ಕೋವಟಿಲ್ ಟ್ಯಾಬ್ಲೆಟು, ಅಜಿಬೆಸ್ಟು ಮತ್ತು ಆಮೇಲೆ ಮೆಫ್ಕೈಂಡು, ಅಸ್ತಾಕೈಂಡು, ನಾಸಿವರ್ ಈ 3 ಸಿರಪ್ ರೀ, 2 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು 2 ಹೊತ್ತು ಹಾಕೋದ್ರಿ, ಇನ್ನೊಂದು ಟ್ಯಾಬ್ಲೆಟು 1 ಹೊತ್ತು ಹಾಕೋದ್ರಿ. ಸಿರಪ್ ಬಂದುಬಿಟ್ಟು 3 ಹೊತ್ತು ಹಾಕ್ಬೇಕಂತ ಹೇಳಿದ್ದಾರೆ. ನಾವು ಯಾವಾಗಲೂ ಅವ್ರ ಕಡೆನೇ ಹೋಗ್ತೀವಿ ರೀ. ಬೇರೆ ಡಾಕ್ಟ್ರ್ ಕಡೆ ಹೋದರೆ ಸ್ವಲ್ಪ ಲೇಟ್ ಆಗ್ತೈತೆ ರೀ, ಆ ಡಾಕ್ಟ್ರ್ ಕಡೆ ಹೋದರೆ ಬೇಗ ಸಿಗ್ತಾರೆ. ಅದೇ ಮಕ್ಳ ಡಾಕ್ಟ್ರ್ ಆದರೆ ರೀ ಒಂದು ದಿವಸ ಮುಂಚೆನೇ ಟೋಕನ್ ಬರೆಸ್ಬೇಕು. ಒಂದು ವೇಳೆ ಫೋನಲ್ಲಿ ಅವ್ರು ಕನ್ಸಲ್ಟೇಷನ್ ತೊಗೊಂಡಿಲ್ಲ ಅಂತಂದರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ನಮ್ಮ ಹೆಸ್ರು ಬರೆಸ್ಬೇಕು ರೀ. ಅದನ್ನು ಬೆಳಿಗ್ಗೆ 6 ಗಂಟೆಗೆಲ್ಲ ಹೋಗಬೇಕು. ಇಲ್ಲಿ ನ್ಯೂರೋ ಸರ್ಜನ್ ಇದ್ದಾರೆ ರೀ, ಅವರು ಹಂಗೆ ಮಾಡ್ತಾರಿಲ್ಲ ರೀ, ಅಲ್ಲಿನೂ ಹಾಗೇ ಇದೆ. ಇನ್ನು ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲೇ ಹೋದ್ರೂ ಟೋಕನ್ಸ್ ರೀ, ಟೋಕನ್ ತಗೊಂಡ್ರೆ ಮಾತ್ರ ಅವ್ರು ತೋರಿಸ್ಕೋಬೇಕು, ಇಲ್ಲಾಂದ್ರೆ ಇಲ್ಲ. ಎಷ್ಟು ಕಷ್ಟ ಆಗ್ತಿತ್ತು ಹಂಗಿದ್ರೆ ಇನ್ನೇನು ಮಾಡ್ಬೇಕು. ಮತ್ತು ಇಲ್ಲಿ ನಾವು ತೋರಿಸ್ಕೊಂಡು ಡಾಕ್ಟರ್ ಆದರೆ ಸ್ವಲ್ಪ ಹೈ ಡೋಸ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅವ್ರು ಅಲ್ಲಿಗೆ ಹೇಳ್ತಾರೆ ರೀ, ನಾನು ಸ್ಲೋ ಡೋಸ್ ಮೆಡಿಸನ್ ಕೊಟ್ಟೀನಿ ಅಂದರೆ ನಿಮಗೆ ಬೇಗ ಕಡಿಮೆ ಆಗೋಲ್ಲ, ಮತ್ತು ಆಮೇಲೆ ಬಂದು ನೀವು ನನಗೆ ಕೇಳ್ತೀರಿ ಎದಕ್ಕೆ ಕಡಿಮೆ ಆಗಿಲ್ಲ, ಜ್ವರ ಕಡಿಮೆ ಆಗಿಲ್ಲಲ್ಲ, ನೆಗಡಿ ಕಡಿಮೆ ಆಗಿಲ್ಲಲ್ಲ, ಕೆಮ್ಮು ಅಂತ ಕೇಳ್ತೀರಿ. ಅದಕ್ಕೆ ಇನ್ನು ಬಂದಿರಿ ಎದಕ್ಕೆ ದುಡ್ಡು ವೇಸ್ಟ್ ಮಾಡ್ಕೊತೀರಿ, ನಾನು ಸ್ವಲ್ಪ ಪವರ್ಫುಲ್ ಇರುವಂಥ ಆ್ಯಂಟಿಬಯೋಟಿಕ್ಕೇ ಕೊಡ್ತೀನಿ, ಅವನ್ನೇ ನೀವು ಮರಿಲಾರಂಗೆ ಹಾಕಿರಿ ಅಂತ ಹೇಳಿದ್ದಾರೆ. ಇನ್ನು ಸರಿ ರೀ ಅಂತ ಹೇಳಿದ್ವಿ. ಇಲ್ಲಿ ತಿಂದಿದ್ದಾಯ್ತು ರೀ, ಅದು ಕಸ ಬಳ್ದು ಎತ್ತಿದ್ದಾಯಿತು, ಅಲ್ಲಿ ಸ್ವಲ್ಪ ಎರೆಸಿದ್ದಾಯಿತು. ನಮ್ಮ ಯಜಮಾನ್ರ ಮುಖಕ್ಕೆ ನೀರು ಹಾಕಿದ್ದಾಯ್ತು ರೀ. ನಮ್ಮ ಯಜಮಾನ್ರು ನಾನೊಂದು ಸ್ವಲ್ಪ ನೀರು ಹಾಕ್ತಿದ್ರಿ ರೀ, ಅವ್ರು ಏನು ಮಾಡಿಬಿಟ್ಟಾರ ನನ್ನ ಮೈ ಎಲ್ಲ ನೀರು ಹಾಕ್ಬಿಟ್ಟಿದ್ದಾರೆ. ನೋಡಿರಿ ಬಟ್ಟೆಗಳು ಹೆಂಗೆ ಹಸಿ ಮಾಡಿದ್ದಾರೆ ನೋಡಿರಿ ಅಂತಂದರೆ, ನಾನೆಲ್ಲಿ ಮಾಡೀನೆಲ್ಲ ನೀನೇ ಮಾಡ್ಕೊಂಡು ಅಂತ ಅವ್ರು ಮತ್ತೆ ನನಗೆ ಹಂಗಿಸ್ತಾ ಇದ್ದಾರೆ ರೀ. ನೋಡಿರಿ ನಾನು ಸ್ವಲ್ಪನೇ ಹಾಕಿದ್ದೀನಿ ರೀ ನೀರು, ಹೊರಗಡೆ ನಾನು ಓಡೋಗಿ ಹೊರಗೆ ನಿಂತುಬಿಟ್ಟಿದ್ದೀನಿ. ಇನ್ನು ಅಲ್ಲಿ ಡಬ್ಬೆ ಇತ್ತು ರೀ, ಆ ಡಬ್ಬೆ ತಗೊಂಡು ಜಗ್ಗಿ ಎಸೆದ್ಬಿಟ್ಟಿದ್ದಾರೆ. ನಮ್ಮ ಕಾರುಣ್ಯ ನಮ್ಮಮ್ಮಗೆ ಏನೋ ಆಗ್ತಾಯಿದೆ ಅಂತ ಪಾಪ ತನ್ನ ಜಲ್ದಿ ಬಂದು ನೋಡ್ತಿದ್ದಾಳೆ. ನಮ್ಮ ಯಜಮಾನ್ರು ನೀರು ಹಾಕಿದ್ದು ನೋಡಿ ತಣ್ಣಗಾದ್ಲು. ಇನ್ನೊಂದು ರೀ, ನಮ್ಮ ಯಜಮಾನ್ರು ನನ್ನ ಏನನ್ನ ಬೈತಿದ್ರೆ ನಮ್ಮ ಮಕ್ಕಳು ಸ್ವಲ್ಪ ಭಯ ಬೀಳ್ತಾರೆ. ಅಪ್ಪಾಜಿ ಏನು ಅನ್ಬೇಡ್ರಿ, ಅಮ್ಮನಿಗೆ ಏನು ಅನ್ಬೇಡ್ರಿ. ಇನ್ನೊಂದು ಹೇಳ್ಬೇಕಂದ್ರೆ ಪಾಪ ಅವ್ರು ಏನು ಹೇಳೋದೇ ಇಲ್ಲ ರೀ, ಅವ್ರು ಏನು ಹೇಳ್ತಿರಲ್ಲ ನಾನು ಹೇಳ್ತೀನಿ ಅಪ್ಪಾಜಿ ನನ್ನ ಕಡೆ ಮಾತಾಡ್ತಿದ್ದಾರೆ ಅಂತ. ಇಲ್ಲ ರೀ, ನಮ್ಮ ಮಕ್ಳು ಕೇಳೋದೇ ಇಲ್ಲ, ಅವ್ರ ಅಪ್ಪಾಜಿನೇ ಹಿಂದೆ ದಬ್ತಾರೆ, ಹಂಗೆ ಮಾಡ್ತಾರೆ. ಇನ್ನು ಅವ್ರು ನೀರು ಹಾಕೋದು ನೋಡಿ ಕಾರುಣ್ಯ ಸುಮ್ಮನೆ ಒಳಗೆ ಬಂದು ಮಲ್ಕೊಂಡಿದ್ದಾಳೆ. ಇಲ್ಲಿ ನೋಡಿರಿ, ಇಲ್ಲಿ ಇಂಜಿನಿಯರ್ ಬಿಲ್ಡಿಂಗ್ ಮನೆ ಕಟ್ತಾ ಇದ್ದಾರೆ. ನಿಮ್ಮ ಮನೆಗಳಿಗೆ ಏನಾದರೂ ಕಟ್ಟೋದಿದ್ರೆ ನಮ್ಮ ಸೃಷ್ಟಿಯವ್ರಿಗೆ ಹೇಳ್ರಿ, ಈ ಇಂಜಿನಿಯರ್ ಚೆನ್ನಾಗಿ ಕಟ್ಟಿದ್ದಾರೆ. ಯಾವ ಪ್ಲ್ಯಾನ್ ಬೇಕಂದರೆ ನಿಮ್ಗೆ ಯಾವ ಥರ ಮನೆ ಬೇಕಂದ್ರೆ ಆ ಥರ ಕಟ್ಟಿಕೊಡ್ತಾರೆ. ನೋಡಿರಿ ಇವ್ರಿಗಿರೋಂಥ ಪ್ಲ್ಯಾನ್ ನಿಮಗಿದೇನಾ ನಮಗಿದೇನಾ ಯಾರಿಗೂ ಇಲ್ಲ ರೀ, ಎಂಥ ಇಂಜಿನಿಯರಿಂಗ್ನೂ ಬರೋದಿಲ್ಲ ಏಮನ್ ಪ್ಲ್ಯಾನ್ಸ್. ಇಲ್ಲಿ ನಾನು ಕಾಂಪೌಂಡ್ ಕಟ್ಟಿದ್ದೀನಿ ನೋಡಮ್ಮ, ಗೋಡೆ ಕಟ್ಟಿದ್ದೀನಿ ಅಂತ ಹೇಳಿದಾಳೆ. ಇನ್ನು ಆಯಮ್ಮ ಮನೆ ಕಟ್ಟುವಾಗ್ರಿ ನಾನು ವೀಡಿಯೋ ತೆಗಿಲೇಬೇಕು. ಇನ್ನು ವೀಡಿಯೋ ತೆಗ್ದಿಲ್ಲ ಅಂದರೆ ಆಯಮ್ಮ ಸುಮ್ಮನೆ ಇರಲ್ಲ, ಆಯಮ್ಮನ ವೀಡಿಯೋ ತೆಗಿಬೇಕು, ಆಯಮ್ಮ ಕಾಣ್ತಿದ್ದೀಯ ಅಂತ ನಾನು ಅದ್ರಾಗ ಹೇಳ್ಬೇಕು ರೀ. ನಾನು ಹೇಳಿದರೆ ಮಾತ್ರ ಆವಾಗ ಓಕೆ ಅಂತಾಳೆ. ಸುಮ್ಮನೆ ಇಟ್ಟೋದ್ರೂ ಅಮ್ಮ ಕ್ಯಾಮ್ರಾ ಇಟ್ಟಿಲ್ಲ ಅಂತ ಹೇಳ್ತಿದ್ಲು. ಹಳೆ ಫೋನಿಗೆ ಆದರೆ ರೀ ಟಾರ್ಚ್ ಹಾಕಿ ಕ್ಯಾಮ್ರಾ ಆನ್ ಮಾಡ್ತಿದ್ದೆ, ಸ್ವಲ್ಪ ಕ್ಲಾರಿಟಿ ಇರುತ್ತಂತ. ಈ ಹೊಸ ಫೋನಿಗೆ ಏನು ಅವಶ್ಯಕತೆ ಇಲ್ಲ ರೀ, ಚೆನ್ನಾಗಿ ಕ್ಲಾರಿಟಿ ಆಗಿದೆ. ಇನ್ನು ಅಲ್ಲಿಗೆ ಎಲ್ಲ ಸಾಮಾನೆಲ್ಲ ತೆಗಿಯಮ್ಮ, ನಾನು ಕೆಲ್ಸಕ್ಕೆ ಹೋಗಬೇಕು, ಟೈಮ್ ಆಗಿದೆ ಅಂತ ಹೇಳೋಕ್ಕಿಲ್ಲ. ಇನ್ನು ಎಲ್ಲ ತೆಗಿತಾ ಇದ್ದಾಳೆ ರೀ. ಹಬ್ಬ ಏನೋ ಬಿಡಿ, ಹೇಳಿದ ಮಾತು ಕೇಳಿ ಬೇಗ ತೆಗಿತಾ ಇದ್ದಾಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಅಷ್ಟರಲ್ಲಿ ನಾನು ಸ್ವಲ್ಪ ಹೊತ್ತಿಗೆ ಆದಮೇಲೆ ರೀ ಈ ಕಡೆ ಬಂದು ಕೂತ್ಕೊಂಡು ಆಡ್ತಾಳೆ. ಏನಮ್ಮ ನೀ ತೆಗಿತೀನಿ ಅಂತೇಳಿ ಮತ್ತೆ ಕುಂತಿಯಲ್ಲ ಅಂದರೆ, ಅಮ್ಮ ಮನೆ ಕಟ್ಟಿದ್ದೀನಮ್ಮ, ಅಪ್ಪಾಜಿಗೆ ನಿಮಗೊಂದು ಮನೆ ಕಟ್ಟಿದ್ದೀನಮ್ಮ ಅಂತ ಹೇಳ್ತಿದ್ದಾಳೆ.
ಆ ಮನೆ ಕಟ್ತೀನಿ ಅಂತ ಹೇಳ್ದಂಗೆಲ್ಲ ನಮ್ಮ ಯಜಮಾನ್ರು, ಅಮ್ಮ ನನ್ನ ಅಮ್ಮನ ನೀವು ನೋಡ್ಕೊಂತೀರಿ ಏನಮ್ಮ ದೊಡ್ಡವರಾದಾಗ ನೋಡ್ಕೊಂತೀರಿ ನಮ್ಮನ್ನು ಹೊರಗೆ ಹಾಕ್ತೀರ ಅಂದರೆ, ಇಲ್ಲ ಅಪ್ಪಾಜಿ ನೋಡ್ಕೊತೀವಿ ಅಂತ ಹೇಳ್ತಾಳೆ ರೀ. ಇನ್ನೊಂದು ಆ ಬಕೆಟು ನಮ್ಮ ಕಾರಣ ಸಣ್ಣವಳಿದ್ದಾಗ ಸೇಮ್ ಹಂಗೆ ಮಾಡಿದ್ಳು ರೀ. ಆದರೆ ಕಾರಣ ಹಾಕ್ಕೊಂಡಿದ್ದ ಬಕೆಟ್ ಸ್ವಲ್ಪ ತಿತ್ತು, ತಾನು ಹಾಕ್ಕೊಂಡಿದ್ದ ಬಕೆಟ್ ಸಹ ಸ್ವಲ್ಪ ತಿತ್ತು ರೀ. ಇನ್ನು ವೀಡಿಯೋ ತೆಗಿಯೋಣ ಅದನ್ನು ನಾನು ಅಷ್ಟರಲ್ಲೇ ಅದು ಬಿದ್ದೋಗ್ಬಿಡ್ತು. ಇನ್ನು ನಾನು ಕೆಲ್ಸಕ್ಕೆ ಹೋಗ್ತಿದ್ರೆ ನಮ್ಮ ಯಜಮಾನ್ರು ಊಟಕ್ಕೆ ಕೊಡು ಅಂತಂದರು. ಇನ್ನು ಅವ್ರಿಗೂ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ. ಅವಾಗೇ ಕೇಳಿದೆ, ಇಲ್ಲ ನನಗೆ ನಿದ್ದೆ ಬರಾಕತ್ತೈತೆ ನಾನು ಮಲ್ಕೊತೀನಿ ಅಂತ ಅನ್ನೋಕ್ಕಿಲ್ಲ. ಇನ್ನು ನಾನೇ ಇಡ್ಲಿ ಎಲ್ಲ ಉಳಿದಿದ್ದು ಬಳ್ದಿದ್ದು ಎಲ್ಲ ಹಾಕ್ಕೊಂಡು ತಿಂದಿದ್ದೀನಿ. ಇನ್ನು ಈಗ ನಾನು ಹೋಗೋ ಟೈಮಿಗೆ ನನಗೆ ಸ್ವಲ್ಪ ಊಟ ಹಾಕ್ಕೊಡು ನಾನು ಉಣ್ತೀನಿ ಅಂತ ಹೇಳಿದ್ರೆ ನಾನು ಅವ್ರಿಗೆ ಊಟ ಹಾಕ್ಕೊಟ್ಟಿದ್ದೀನಿ. ಇನ್ನು ತಣ್ಣಗೆ ಏನನ್ನ ಮಾಡಿಕೊಡು ಹಂಗೆ ತಣ್ಣಗೆ ಕುಡಿದು ಮಕ್ಕೊತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಏನಂದರೆ ನಮ್ಮ ಯಜಮಾನ್ರಿಗೆ ಸಹ ಜ್ವರ ಬರ್ತಾಯಿದ್ದವು, ಗಂಟ್ಲು ನೋವು ರೀ. ಅವ್ರು ಆ್ಯಂಟಿಬಯೋಟಿಕ್ ತಗೊಂತಿದ್ದಾರೆ. ಆದರೆ ಮಕ್ಳಿಗೆ ನಾನು ಸ್ವಂತವಾಗಿ ಟ್ಯಾಬ್ಲೆಟ್ಸ್ ತಂದು ಕೊಡೋದಿಲ್ಲ ರೀ. ಡಾಕ್ಟ್ರ್ ಕಡೆ ಹೋಗಿ ತೋರಿಸ್ಕೊಂಡು ಬಂದು ಅವ್ರಿಗೆ ಕೊಡ್ತೀನಿ. ಇಲ್ಲಿ ನಾನು ಗ್ಲಾಸಲ್ಲಿ ನಿಂಬೆಹಣ್ಣು ಹಿಂಡಿದ್ದೀನಿ ರೀ ನಮ್ಮ ಯಜಮಾನ್ರು ಜ್ಯೂಸ್ ಕೇಳಿಸೋಕ್ಕೆ. ಆದರೆ ಅದನ್ನು ನನ್ನರಿದು ಕ್ಯಾಪ್ ತೆಗಿಯೋಕ್ಕೆ ಬರ್ತಾಯಿಲ್ಲ. ನಮ್ಮ ಯಜಮಾನ್ರು ತಗೊಂಬಂದು ನೋಡ್ತೀನಿ ಅಂದರೆ ತೊಗೊಂಡೋಗಿದ್ದೀನಿ. ಅವರು ಎಡಗೈಯಿಂದ ತೆಗಿತಿದ್ದಾರೆ, ಯಾಕೆಂದರೆ ಬಲಗೈಯಿಂದ ಊಟ ಮಾಡ್ತಿದ್ದಾರೆ. ಇನ್ನು ಬಂದೇ ಇಲ್ಲ. ನಮ್ಮ ಯಜಮಾನ್ರು ಚಾಕಿಂದ ಹಿಂಗೆ ಮಾಡಿ ಬರ್ತಾಯಿದ್ದಂದ್ರೆ ಮತ್ತು ಚಾಕಿಂದ ಹಿಂಗೆ ಮಾಡೋಕ್ಕಿಲ್ಲ, ಬಂತು ರೀ. ಇನ್ನು ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಸೃಷ್ಟಿ ನೋಡಿರಿ ಅವಾಗೆ ಗ್ಲಾಸ್ ರೆಡಿ ಮಾಡಿಕೊಂಡು ನಿಂತ್ಬಿಟ್ಟಿದ್ದಾಳೆ, ನನಗೆ ಗ್ಲಾಸ್ ತುಂಬ ಹಾಕಮ್ಮ ಅಂತ. ಅಮ್ಮಣಿ ನೋಡಿರಿ ಕೊಟ್ಟಿದ್ದೆಲ್ಲ ತಿಂತಾಳೆ ರೀ, ಬೇಡ ಅಂತ ಅನ್ನೋದೇ ಇಲ್ಲ. ಇನ್ನು ಚಿಕನ್ ಅಂತೂ ಆದರೆ ಇನ್ನು ಅಸಲಿಗೆ ಏನು ಅನ್ನಲ್ಲ ರೀ. ಪ್ಲೇಟಲ್ಲಿ ಅನ್ನ ಚಿಕನ್ ಹಾಕಿದರೆ ಫಸ್ಟು ಪೀಸ್ಗಳು ತಿಂತಾಳೆ, ಆಮೇಲೆ ಅನ್ನ ತಿಂತಾಳೆ. ಹಂಗೆ ಕಾರಣ ಆದರೆ ಹಂಗೆ ತಿನ್ನೋದಿಲ್ಲ ರೀ. ತಿನ್ನು 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 ಅಂತ ಬಂಗೋಗ್ಬೇಕು, ಏನಿಲ್ಲ ಹೇಳೋಕ್ಕಿಲ್ಲ, ತಿಂತಾಳೆ. ಆದರೆ ಎಷ್ಟು ತಿಂದ್ರು ರೀ ತಾನು ವೇಟ್ ಗೇನೇ ಆಗೋಳು, 9.9 ಇದ್ದಾಳೆ. ಇನ್ನು ಯಾಯಮ್ಮನ ಏಜ್ ನೋಡಿದ್ರೆ 13-14 kg ಇರಬೇಕು ಅಂತ ಡಾಕ್ಟ್ರು ಅಲ್ಲಿರೋ ಸ್ಟಾಫ್ ಹೇಳ್ತಾರೆ. ಏನು ಮಾಡ್ಬೇಕು ರೀ ಅಯ್ಯಮ್ಮ ವೇಟ್ ಗೇನೇ ಆಗೋಳು. ಎಲ್ಲರೂ ಹೇಳೋದು ನೋಡಿ ನನಗೊಂದು ಆಲೋಚನೆ, ಎದಕ್ಕೆ ಹಂಗೆ ವೀಕ್ ಇದ್ದಾಳ ಅಂತ ನನಗೆ ಆಲೋಚನೆ. ಅಂದರೆ ಆ್ಯಕ್ಟಿವ್ ಇದ್ದಾಳೆ ರೀ, ಅಂದರೆ ಭಾಳ ಸಣ್ಣಗಿದ್ದಾಳೆ. ಆಸ್ಪತ್ರೆಗೆ ಹೋದಂಗೆಲ್ಲ ಡಾಕ್ಟ್ರಿಗೆ ಹೇಳ್ತಾರೆ ಊಟ ಮಾಡ್ತಾಳ ಇಲ್ಲ ಅಂತ. ಹಂಗೆ ಕೇಳಿದಾಗೆಲ್ಲ ನನಗೆ ಒಂದು ಆಲೋಚನೆ, ಏನು ನಮ್ಮ ಮಗಳು ಊಟ ಮಾಡ್ತಾಳ ಇಲ್ಲ ಅಂತ. ಇಲ್ಲ ಮೇಡಮ್ ಎಲ್ಲನೂ ಉಣ್ತಾಳೆ ಅಂತಂದ್ರೆ ಮತ್ತೆ ಯಾಕೆ ಹಿಂಗೆ ಇದ್ದಾಳೆ ಅಂತ ಕೇಳ್ತಾರೆ. ಇನ್ನು ನಮ್ಮ ಹೆಣ್ಮಗಳೂ ತೆಳ್ಳಗಿದ್ದಾಳೆ ರೀ, ದಪ್ಪ ಇಲ್ಲ. ಮೇ ಬಿ ಅವ್ರನ್ನಂಗೆ ಏನನ್ನ ಬರ್ಬೋದೇನೋ ಇವರು. ಇನ್ನು ನಾನು ನನ್ನರಿಗೆ ಕುಡಿದು ಇನ್ನು ರೆಡಿ ಆಗ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗೆ ಹೇಳಿ ನಮ್ಮ ಕಾರುಣ್ಯ ಮಲ್ಕೊಂಡಿದ್ದಾಳೆ, ತನ್ನ ಬಿಟ್ಟು ಮಾತ್ರ ಹೋಗಕ್ಕೆ ಮನ್ಸು ಬರವಲ್ತು. ಏನು ಮಾಡಬೇಕು ಮತ್ತು ಹೋಗಲೇಬೇಕು. ನಮ್ಮ ಯಜಮಾನ್ರಿಗೆ ಸಹ ಸ್ವಲ್ಪ ಜ್ವರ ಬರ್ತಿದೆ, ಇವಾಗ ಗಂಟ್ಲು ನೋವಿಂದ ಅಂತ ಹೇಳಿದಲ್ಲ ರೀ. ಅದಕ್ಕೆ ಇನ್ನು ಅವರು ಮನೆಯಲ್ಲಿದ್ದಾರೆ. ಇನ್ನು ನಾನಾದರೂ ಕೆಲ್ಸಕ್ಕೆ ಹೋಗೋಣ, ಮತ್ತು ಆಮೇಲೆ ಮದುವೆಗೆ ರಜೆಗಳು ಬೇಕಲ್ಲ ಅಂತ ಇನ್ನು ನಾನು ಹೋಗ್ತಾ ಇದ್ದೀನಿ ರೀ. ನಾನು ಎಕ್ಸೆಲ್ ಗಾಡಿ ನೋಡಿರಿ ಪ್ಲೀಸ್ ರೀ, ನಾನು ಎಕ್ಸೆಲ್ ಗಾಡಿ ನೋಡಿ ನಕ್ಕಬೇಡ್ರಿ, ಯಾಕೆಂದರೆ ಅದೇ ನನ್ನ ರಥ. ಎಲ್ಲರೂ ನನ್ನ ಹಿಂಗೆ ನೋಡಿದಾರೆ ರೀ, ಎಕ್ಸೆಲ್ ಗಾಡಿ ಹಾಕ್ಯಂದಿದ್ರೆ ಪರವಾಗಿಲ್ಲ, ಯಾರು ಹೇಗೆ ನೋಡಿದ್ರಿ ಏನು, ನನ್ನದು ಕೆಲಸ ಏನು ನಾನು ಹೋಗಿ ಮಾಡಿಕೊಂಡು ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ನನ್ನನ್ನು ನೋಡಿ ನಗಬಾರ್ದಂದ್ರೆ ನಮ್ಮ ಯಜಮಾನ್ರು ಅಂದರೆ ನಗಬಾರ್ದು ರೀ. ಅವ್ರು ನಕ್ಕಿಲ್ಲ ಅಂದರೆ ನನಗೆ ಯಾರು ನಕ್ಕರೆ ಏನು, ಯಾರು ನಕ್ಕಿಲ್ಲ ಅಂದರೆ ನನಗೆ ಅನವಸರವೆಲ್ಲ. ಸ್ವಲ್ಪ ಜನ ಹೇಳ್ತಾರೆ ಈ ಗಾಡಿ ನಿನಗೆ ಸೆಟ್ ಆಗೋದಿಲ್ಲ, ನೀನು ಸ್ಕೂಟಿ ತಗ ಅಂತ. ನನಗೆ ಇಷ್ಟ ಇಲ್ಲ ರೀ. ನಾನು ಎಲ್ಲನೂ ಪಡ್ಕೊಂಡು ಅದನ್ನು ಅನುಭವಿಸ್ಬೇಕು ಅಂತ ನನಗೂ ಇದೆ. ಅಂದರೆ ಕಷ್ಟದಾಗ ಅದು ಕೊಂಡ್ಕೋಬೇಕಂತ ಅವಶ್ಯಕತೆ ಇಲ್ಲ ರೀ. ನನ್ನ ಈಗ ಕರ್ಕೊಂಡು ಹೋಗೋಕೆ ಕರ್ಕೊಂಬರೋಕೆ ಒಂದು ಗಾಡಿ ಅನ್ನೋದು ಐತಲ್ಲ ಅಷ್ಟೇ ಸಾಕು ಅಂತ ಹೇಳ್ತೀನಿ ರೀ. ಇನ್ನು ಆಟೋಗಳಾದರೆ ಟೈಮ್ ಸರಿ ಸಿಗೋಲ್ಲ ರೀ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ. ಥ್ಯಾಂಕ್ ಯು.